ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ನಿಮಗೆ ಸ್ವಾಗತ. ನಮ್ಮ ಮುಂದಿರುವುದು 19 ಡಿಸೆಂಬರ್ 2025ರ ಸಾಕಾರ ಮುರಳಿಯ ಜ್ಞಾನಸಾರ. ಇದರ ಕೇಂದ್ರಬಿಂದು ಒಂದೇ ವಾಕ್ಯದಲ್ಲಿದೆ. ಈಗ ಮನೆಗೆ ಹಿಂತಿರುಗಬೇಕಾಗಿದೆ, ಆದ್ದರಿಂದ ದೇಹವನ್ನು ಮರೆತು ಆತ್ಮದ ಅರಿವಿನಲ್ಲಿರಿ. ಒಬ್ಬ ತಂದೆಯನ್ನ ನೆನಪಿಸಿ. ಇದರಲ್ಲಿ ನನಗೆ 3 ಮುಖ್ಯ ಹಂತಗಳು ಕಾಣಿಸ್ತಿವೆ. ಮೊದಲು, ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವುದು. ಅಂದರೆ ಜಗತ್ತನ್ನು ಒಂದು ನಾಟಕದಂತೆ ನೋಡುವುದು. ಎರಡನೆಯದು, ನಮ್ಮ ಆಂತರಿಕ ಹೋರಾಟವನ್ನು ಗೆಲ್ಲುವುದು. ಮತ್ತು ಕೊನೆಯದಾಗಿ, ದೈನಂದಿನ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಳ್ಳುವುದು. ಈ 3 ಹಂತಗಳನ್ನು ಒಂದೊಂದಾಗಿ ನೋಡೋಣವೇ? ಖಂಡಿತ. ಇದು ಕೇವಲ ಜ್ಞಾನದ ಅಂಶಗಳನ್ನು ಪಟ್ಟಿ ಮಾಡುವುದಲ್ಲ, ಬದಲಿಗೆ ಅವುಗಳ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು. ದೃಷ್ಟಿಕೋನ ಸರಿಯಿದ್ದರೆ ಹೋರಾಟ ಸುಲಭವಾಗುತ್ತೆ. ಹೌದು, ಹೋರಾಟದಲ್ಲಿ ಗೆದ್ದರೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸಹಜವಾಗುತ್ತದೆ. ಈ ಚರ್ಚೆ ಆಳವಾದ ತಿಳುವಳಿಕೆಗೆ ದಾರಿ ಮಾಡಿಕೊಡಲಿ. ಅದ್ಭುತ. ಹಾಗಾದ್ರೆ ಮೊದಲ ಹಂತದಿಂದಲೇ ಶುರು ಮಾಡೋಣ. ಮುರಳಿಯು ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ವಂಡರ್ಫುಲ್ ತಂದೆಯು ನಿಮಗೆ ಯಾವ ಒಂದು ವಂಡರ್ಫುಲ್ ರಹಸ್ಯವನ್ನು ತಿಳಿಸಿದ್ದಾರೆ ಅಂತ. ಏನದು ಅಂಥ ಅದ್ಭುತ ರಹಸ್ಯ? ಆ ರಹಸ್ಯ ಇದೆಯಲ್ಲ, ಅದೇ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ತಳಹದಿ. ತಂದೆ ಹೇಳ್ತಾರೆ, ಈ ಇಡೀ ಸೃಷ್ಟಿ, ಈ ಜಗತ್ತು ಒಂದು ಅನಾದಿ ಮತ್ತು ಅವಿನಾಶಿ ನಾಟಕ, ಒಂದು ಡ್ರಾಮಾ. ಹೌದು. ಇದರಲ್ಲಿ ಪ್ರತಿಯೊಬ್ಬ ಆತ್ಮನ ಪಾತ್ರವೂ ಮೊದಲೇ ನಿಗದಿಯಾಗಿದೆ. ಏನೇ ನಡೆದ್ರೂ ಅದು ಹೊಸತಲ್ಲ, ನಥಿಂಗ್ ನ್ಯೂ. ಇಲ್ಲಿ ಅತ್ಯಂತ ಆಸಕ್ತಿಕರ ವಿಷಯವೆಂದರೆ, ತಂದೆ ಅಂದ್ರೆ ಪರಮಾತ್ಮ ಹೇಳ್ತಾರೆ, ಇದರಲ್ಲಿ ನನ್ನ ಯಾವುದೇ ಹೆಗ್ಗಳಿಕೆ ಇಲ್ಲ. ನಾನೂ ಕೂಡ ಈ ಡ್ರಾಮಾದ ನಿಯಮಗಳಿಗೆ ಬದ್ಧನಾಗಿದ್ದೇನೆ. ಒಂದು ನಿಮಿಷ, ಇದು ಕೇಳಲು ಸರಳ ಎನಿಸಿದರೂ ಇದರ ಪರಿಣಾಮ ಬಹಳ ದೊಡ್ಡದು ಅಲ್ವಾ? ಎಲ್ಲವೂ ನಾಟಕ, ಎಲ್ಲವೂ ಪೂರ್ವ ನಿರ್ಧಾರಿತ ಎಂದುಕೊಂಡರೆ ನಮ್ಮ ಪ್ರಯತ್ನಕ್ಕೆ, ಪುರುಷಾರ್ಥಕ್ಕೆ ಬೆಲೆಯೆಲ್ಲಿದೆ? ಇದು ನಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡುವುದಿಲ್ಲವೇ? ಎಲ್ಲ ಮೊದಲೇ ಫಿಕ್ಸ್ ಆಗಿದೆ, ನಾನೇನ್ ಮಾಡಿದ್ರೂ ಅಷ್ಟೇ ಎಂಬ ಭಾವನೆ ಬಂದ್ಬಿಡಬಹುದಲ್ಲ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿಯೇ ಆ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲವೂ ನಾಟಕ ಎನ್ನುವುದು ನಮ್ಮನ್ನು ನಿಷ್ಕ್ರಿಯರನ್ನಾಗಿಸಲು ಅಲ್ಲ, ಬದಲಿಗೆ ಸ್ಥಿತಪ್ರಜ್ಞರನ್ನಾಗಿ ಮಾಡಲು. ಸರಿ. ಕಷ್ಟದ ದೃಶ್ಯ ಬಂದಾಗ, ಇದು ನಾಟಕದ ಒಂದು ದೃಶ್ಯ ಎಂದು ತಿಳಿದರೆ, ನಾವು ಆ ಪಾತ್ರದಲ್ಲಿ ಮುಳುಗಿ ಹೋಗದೆ ಸಾಕ್ಷಿಯಾಗಿ ಅದನ್ನು ನಿರ್ವಹಿಸಬಹುದು. ಇದು ಸೋಮಾರಿತನವನ್ನು ತರುವುದಿಲ್ಲ, ಬದಲಿಗೆ ಅನಾವಶ್ಯಕ ಚಿಂತೆ, ದುಃಖ ಮತ್ತು ಭಯದಿಂದ ನಮ್ಮನ್ನು ಪಾರು ಮಾಡುತ್ತದೆ. ಏಕೆ ಹೀಗಾಯಿತು ಎಂಬ ಪ್ರಶ್ನೆಯೇ ಮಾಯವಾಗುತ್ತದೆ. ಅಂದ್ರೆ ಫಲಿತಾಂಶದ ಚಿಂತೆಯಿಲ್ಲದೆ ನಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡುವುದು. ಇದು ನಿಜಕ್ಕೂ ಒಂದು ದೊಡ್ಡ ಹೊರೆಯನ್ನೇ ಇಳಿಸಿದಂತೆ. ಹೌದು. ಪರಮಾತ್ಮನೇ ಈ ನಾಟಕಕ್ಕೆ ಬದ್ಧ ಎನ್ನುವುದು ಆತನ ನಿರಹಂಕಾರವನ್ನು ತೋರಿಸುತ್ತದೆ. ಖಂಡಿತ. ಸೃಷ್ಟಿಕರ್ತನೇ ಸೃಷ್ಟಿಯ ನಿಯಮವನ್ನು ಗೌರವಿಸುತ್ತಾನೆ. ಇದು ನಮಗೆ ದೊಡ್ಡ ಪಾಠ. ಈ ಅರಿವಿನಿಂದ ನಾವು ಎರಡನೇ ಹಂತಕ್ಕೆ, ಅಂದ್ರೆ ಆಂತರಿಕ ಹೋರಾಟಕ್ಕೆ ಸಿದ್ಧರಾಗಬಹುದು. ಹೌದು. ಈ ಪಯಣವನ್ನು ವಿವರಿಸಲು ಮುರಳಿಯಲ್ಲಿ ಜಿನ್ನನ್ನ ಕಥೆಯನ್ನು ಉಲ್ಲೇಖಿಸಲಾಗಿದೆ. ಕೆಲಸವಿಲ್ಲದಿದ್ದರೆ ತನ್ನ ಯಜಮಾನನನ್ನೇ ತಿಂದುಬಿಡುತ್ತೇನೆ ಎಂದ ಜಿನ್ಗೆ ಒಂದು ಏಣಿಯನ್ನು ಹತ್ತಿ ಇಳಿಯುವ ಕೆಲಸ ಕೊಡುತ್ತಾರೆ. ಇದನ್ನು ನಮ್ಮ ಜೀವನಕ್ಕೆ ಹೇಗೆ ಹೋಲಿಸಲಾಗಿದೆ? ಇದು ನಮ್ಮ ಆಧ್ಯಾತ್ಮಿಕ ಸ್ಥಿತಿಯ ಏರಿಳಿತದ ಅತ್ಯುತ್ತಮ ರೂಪಕ. ಆ ಜಿನ್ ಬೇರೆ ಯಾರೂ ಅಲ್ಲ, ನಮ್ಮ ಮನಸ್ಸು. ನಮ್ಮ ಮನಸ್ಸೇ? ಹೌದು. ಅದಕ್ಕೆ ಸಕಾರಾತ್ಮಕ ಕೆಲಸ ಕೊಡದಿದ್ದರೆ ಅದು ನಮ್ಮನ್ನೇ ನಕಾರಾತ್ಮಕ ಚಿಂತನೆಗಳಿಂದ ತಿಂದು ಹಾಕುತ್ತದೆ. ನಾವು ಸತ್ಯಯುಗದಲ್ಲಿ ಸಂಪೂರ್ಣ ಪಾವನರಾಗಿ ಜ್ಞಾನದ ಏಣಿಯ ತುತ್ತತುದಿಯಲ್ಲಿ ಇರುತ್ತೇವೆ. ನಂತರ ನಿಧಾನವಾಗಿ ಇಳಿಯುತ್ತಾ ಕಲಿಯುಗದ ಅಂತ್ಯದಲ್ಲಿ ಪತಿತರಾಗುತ್ತೇವೆ. ಈಗ ತಂದೆ ಸಿಕ್ಕ ನಂತರ ಜ್ಞಾನ ಮತ್ತು ಯೋಗದ ಮೂಲಕ ಮತ್ತೆ ಅದೇ ಏಣಿಯನ್ನು ಹತ್ತುವ ಕೆಲಸ ನಮ್ಮ ಮನಸ್ಸಿಗೆ ಸಿಕ್ಕಿದೆ. ಹತ್ತುವಿಕೆ ಮತ್ತು ಇಳಿಯುವಿಕೆ. ಹೌದು. ಈ ಹತ್ತುವ ಮತ್ತು ಇಳಿಯುವ ಆಟ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಆದ್ರೆ ಈ ಹತ್ತುವ ಪ್ರಯಾಣ ಅಷ್ಟು ಸುಲಭ ಇಲ್ಲ ಅನಿಸುತ್ತೆ. ಯಾಕೆಂದ್ರೆ ಮುರಳಿಯಲ್ಲಿ ಒಂದು ದೊಡ್ಡ ಯುದ್ಧದ ಬಗ್ಗೆ ಹೇಳಲಾಗಿದೆ. ಇದು ನಾವು ಕೇಳಿರುವ ಮಹಾಭಾರತ ಯುದ್ಧವೇ? ಇಲ್ಲ. ಅದು ಬಾಣ ಭರ್ಜಿಗಳ ಸ್ಥೂಲ ಯುದ್ಧ. ಇಲ್ಲಿ ಹೇಳುತ್ತಿರುವುದು ಅದಕ್ಕಿಂತಲೂ ಸೂಕ್ಷ್ಮ ಮತ್ತು ಕಠಿಣವಾದ ಆಂತರಿಕ ಯುದ್ಧ. ಆಂತರಿಕ ಯುದ್ಧ? ಇದು ಮಾಯೆಯ ವಿರುದ್ಧದ ಯುದ್ಧ. ಮಾಯೆ ಅಂದ್ರೆ ನಮ್ಮೊಳಗೆ ಇರುವ 5 ವಿಕಾರಗಳು: ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇದನ್ನು ವಿವರಿಸಲು ಗುಲಾಬ್ಕಾವಲಿಯ ಕಥೆಯನ್ನು ಉದಾಹರಿಸಲಾಗಿದೆ. ರಾಜಕುಮಾರ ಜ್ಞಾನದ ದೀಪವನ್ನು ಹಿಡಿದು ಹೋಗುತ್ತಿರುವಾಗ ಮಾಯೆಯು ಸುಂದರ ಸ್ತ್ರೀಯ ರೂಪದಲ್ಲಿ ಬಂದು ಅವನನ್ನು ಮೋಹಗೊಳಿಸುತ್ತದೆ.
ಅವನು ಆಕರ್ಷಿತನಾದ ತಕ್ಷಣ ಒಂದು ದೊಡ್ಡ ಬಿರುಗಾಳಿ ಬಂದು ದೀಪ ಆರಿಹೋಗುತ್ತದೆ. ನಮ್ಮ ಕಥೆಯೂ ಹಾಗೆಯೇ. ಇಲ್ಲಿ ಒಂದು ಆತಂಕಕಾರಿ ವಿಷಯವನ್ನು ಹೇಳಲಾಗಿದೆ. 8-10 ವರ್ಷಗಳಿಂದ ಜ್ಞಾನದಲ್ಲಿ ನಡೆಯುತ್ತಿರುವ ಅನುಭವಿ ಸಾಧಕರು ಕೂಡ ಈ ಮಾಯೆಯ ಬಿರುಗಾಳಿಗೆ ಸಿಲುಕಿ ಬಿದ್ದು ಹೋಗ್ತಾರೆ ಅಂತ. ಯಾಕೆ ಹೀಗೆ ಅನುಭವ ಅವರನ್ನ ಕಾಪಾಡಬೇಕಲ್ವಾ? ಇದಕ್ಕೆ ಮುಖ್ಯ ಕಾರಣವೆಂದರೆ ಅತಿವಿಶ್ವಾಸ ಅಥವಾ ನಿರ್ಲಕ್ಷ್ಯ. ನನಗೆಲ್ಲ ಗೊತ್ತಿದೆ, ನಾನು ಮಾಯೆಯನ್ನು ಗೆದ್ದುಬಿಟ್ಟಿದ್ದೇನೆ ಎಂಬ ಸೂಕ್ಷ್ಮ ಅಹಂಕಾರ ಬಂದಾಗ ನಾವು ಜಾಗರೂಕರಾಗಿರುವುದನ್ನು ನಿಲ್ಲಿಸುತ್ತೇವೆ. ಮಾಯೆ ಬಹಳ ಬುದ್ಧಿವಂತೆ. ಅದು ಹಳೆಯ ರೂಪದಲ್ಲಿ ಬರುವುದಿಲ್ಲ, ಹೊಸ ಹೊಸ ಸೂಕ್ಷ್ಮ ರೂಪಗಳಲ್ಲಿ ಬರುತ್ತದೆ. ಉದಾಹರಣೆಗೆ ಸೇವೆ ಮಾಡುವಾಗ ನಾನೇ ಚೆನ್ನಾಗಿ ಸೇವೆ ಮಾಡುವುದು ಎಂಬ ಅಹಂಕಾರ ಬರಬಹುದು. ಜ್ಞಾನ ಹಂಚುವಾಗ ನನ್ನ ಜ್ಞಾನ ಶ್ರೇಷ್ಠ ಎಂಬ ಭಾವನೆ ಬರಬಹುದು. ಈ ಸಣ್ಣ ಕಿಡಿಯೇ ದೊಡ್ಡ ಬಿರುಗಾಳಿಗೆ ಕಾರಣವಾಗುತ್ತದೆ. ಹೌದು. ಅದಕ್ಕಾಗಿಯೇ ನಿರಂತರ ಜಾಗರೂಕತೆ ಅತ್ಯಗತ್ಯ. ಇದು ನಿಜಕ್ಕೂ ಎಚ್ಚರಿಕೆಯ ಗಂಟೆ. ಈ ಯುದ್ಧದಲ್ಲಿ ಗೆಲ್ಲಲು ಇರುವ ಮುಖ್ಯ ಅಸ್ತ್ರವಾದರೂ ಯಾವುದು? ಮುರಳಿಯು ಪದೇ ಪದೇ ದೇಹಿ ಅಭಿಮಾನಿಯಾಗಿರಿ, ಅಂದ್ರೆ ನಾನು ಈ ದೇಹವಲ್ಲ, ಒಂದು ಆತ್ಮ ಎಂಬ ಅರಿವಿನಲ್ಲಿರಿ ಎಂದು ಒತ್ತಿ ಹೇಳುತ್ತದೆ. ಆದರೆ ದಿನನಿತ್ಯದ ಜಂಜಾಟದಲ್ಲಿ, ಆಫೀಸ್ ಟೆನ್ಷನ್, ಸಂಸಾರದ ಜವಾಬ್ದಾರಿಗಳ ಮಧ್ಯೆ ಈ ಅರಿವನ್ನು ಉಳಿಸಿಕೊಳ್ಳುವುದು ಪ್ರಾಯೋಗಿಕವಾಗಿ ಸಾಧ್ಯವೇ? ಇದು ಕೇವಲ ಒಂದು ತಾತ್ವಿಕ ವಿಚಾರವಾಗಿ ಉಳಿದುಬಿಡುವುದಿಲ್ವಾ? ಅತ್ಯಂತ ಪ್ರಾಯೋಗಿಕ ಪ್ರಶ್ನೆ. ನಾನು ಆತ್ಮ ಎಂದು ಕೇವಲ ಬಾಯಲ್ಲಿ ಹೇಳಿದ್ರೆ ಅದು ತಾತ್ವಿಕವಾಗಿಯೇ ಉಳಿಯುತ್ತದೆ. ಆದರೆ ಅದನ್ನು ಅನುಭವಿಸಲು ಅಭ್ಯಾಸ ಬೇಕು. ಮುರಳಿಯಲ್ಲಿ ಒಂದು ಅದ್ಭುತ ಸಾಲಿದೆ. ಇಷ್ಟು ಚಿಕ್ಕ ಆತ್ಮದಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರ ಅಡಕವಾಗಿದೆ. ಇದನ್ನು ಒಂದು ಆಧುನಿಕ ಉದಾಹರಣೆಯೊಂದಿಗೆ ಹೋಲಿಸೋಣ. ಒಂದು ಸಣ್ಣ ಮೈಕ್ರೋಚಿಪ್ ಅಥವಾ ಸಿಮ್ ಕಾರ್ಡ್ನಲ್ಲಿ ಎಷ್ಟು ಅಗಾಧವಾದ ಡೇಟಾ ಸಂಗ್ರಹವಾಗಿರುತ್ತದೆ? ಹೌದು, ನಿಜ. ಹಾಗೆಯೇ ಈ ಭ್ರೂಕುಟಿಯ ಮಧ್ಯದಲ್ಲಿರುವ ಪ್ರಕಾಶ ಬಿಂದುವಾದ ಆತ್ಮದಲ್ಲಿ 84 ಜನ್ಮಗಳ ಇಡೀ ಅನುಭವದ ರೆಕಾರ್ಡಿಂಗ್ ಇದೆ. ಈ ದೇಹ ಕೇವಲ ಒಂದು ವಾಹನ, ನಾನು ಅದರ ಚಾಲಕ. ಈ ಅರಿವನ್ನು ದಿನದಲ್ಲಿ ಪದೇ ಪದೇ ತಂದುಕೊಳ್ಳಲು ಅಭ್ಯಾಸ ಮಾಡಬೇಕು. ಹೇಗೆ? ಉದಾಹರಣೆಗೆ, ಪ್ರತಿ ಗಂಟೆಗೊಮ್ಮೆ 1 ನಿಮಿಷ ಮೌನವಾಗಿ ಕುಳಿತು, ನಾನು ಈ ದೇಹವನ್ನು ನಡೆಸುತ್ತಿರುವ ಚೈತನ್ಯ ಶಕ್ತಿ, ನಾನು ಶಾಂತ ಸ್ವರೂಪ ಆತ್ಮ ಎಂದು ಸ್ವತಃ ನೆನಪಿಸುವುದು. ಇದೇ ಟ್ರಾಫಿಕ್ ಕಂಟ್ರೋಲ್. ಈ ಸಣ್ಣ ಅಭ್ಯಾಸವೇ ದೊಡ್ಡ ಬದಲಾವಣೆ ತರುತ್ತದೆ. ಆತ್ಮದ ಅರಿವಿನ ಜೊತೆಗೆ ತಂದೆಯ ಸರಿಯಾದ ಪರಿಚಯವೂ ಮುಖ್ಯ ಅಲ್ವಾ? ಪ್ರಜಾಪಿತ ಬ್ರಹ್ಮ ಮತ್ತು ಪರಮಪಿತ ಶಿವನ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇದು ಯಾಕೆ ಇಷ್ಟು ಮುಖ್ಯ? ಏಕೆಂದರೆ ಸರಿಯಾದ ವಿಳಾಸವಿಲ್ಲದೆ ಪತ್ರ ತಲುಪುವುದಿಲ್ಲ. ಸರಿ. ಹಾಗೆಯೇ ಯಾರನ್ನು ನೆನಪು ಮಾಡಬೇಕು ಎಂಬ ಸ್ಪಷ್ಟತೆ ಇಲ್ಲದಿದ್ದರೆ ಯೋಗ ಜೋಡಣೆಯಾಗುವುದಿಲ್ಲ. ಮುರಳಿಯು 3 ತಂದೆಯರ ಬಗ್ಗೆ ಹೇಳುತ್ತದೆ. ಲೌಕಿಕ ತಂದೆ ಅಂದ್ರೆ ದೇಹವನ್ನು ಕೊಟ್ಟವರು, ಪ್ರಜಾಪಿತ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಪ್ರಜೆಗಳನ್ನು ರಚಿಸುವ ಸಾಕಾರ ಮಾಧ್ಯಮ, ಮತ್ತು ಪರಮಪಿತ ಶಿವ ಅಂದ್ರೆ ಎಲ್ಲಾ ಆತ್ಮಗಳ ನಿರಾಕಾರ ತಂದೆ. ಬ್ರಹ್ಮ ದೇಹದಾರಿ, ಆದ್ರೆ ಶಿವ ನಿರಾಕಾರ, ಜ್ಯೋತಿ ಸ್ವರೂಪ. ಭಗವಂತನು ಒಬ್ಬನೇ, ಆತ ಶಿವ. ಈ ಸ್ಪಷ್ಟತೆ ಇರಬೇಕು. ಹೌದು. ಈ ಸ್ಪಷ್ಟತೆ ನಮ್ಮ ಬುದ್ಧಿಯನ್ನು ಬೇರೆಲ್ಲೂ ಅಲೆಯದಂತೆ ಏಕಾಗ್ರವಾಗಿ ಒಬ್ಬ ತಂದೆಯ ಜೊತೆ ಜೋಡಿಸಲು ಸಹಾಯ ಮಾಡುತ್ತದೆ. ಸರಿ. ಈಗ ನಾವು ದೃಷ್ಟಿಕೋನವನ್ನು ಸರಿಪಡಿಸಿಕೊಂಡೆವು, ಆಂತರಿಕ ಯುದ್ಧದ ಸ್ವರೂಪವನ್ನು ಅರಿತೆವು. ಈಗ 3ನೇ ಮತ್ತು ಅತಿ ಮುಖ್ಯವಾದ ಹಂತ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಇದಕ್ಕಾಗಿ ಧಾರಣೆಗಾಗಿ ಮುಖ್ಯ ಸಾರ ಎಂಬ ಭಾಗವಿದೆ. ಇದರಲ್ಲಿನ ಪ್ರಮುಖ ಅಂಶ ಯಾವುದು? ಮೊದಲನೇ ಅಂಶ ಬಹಳ ಧೈರ್ಯ ತುಂಬುವಂತಿದೆ. ಯಾವುದೇ ಗ್ರಹಚಾರವೂ ಬಂದರೆ ಹೃದಯ ವಿಧೀರ್ಣರಾಗಿ ಕುಳಿತು ಬಿಡಬಾರದು. ಮತ್ತೆ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಇದನ್ನು ಮನಸ್ಸು ಮುರಿದುಕೊಂಡು ಕೂರಬೇಡಿ ಅಂತ ಸರಳವಾಗಿ ಹೇಳ್ಬಹುದು. ಹೌದು. ಉದಾಹರಣೆಗೆ, ವ್ಯಾಪಾರದಲ್ಲಿ ದಿವಾಳಿಯಾದವರು ನನ್ನ ಜೀವನವೇ ಮುಗೀತು ಎಂದು ಕೂರುವುದಿಲ್ಲ. ಇಲ್ಲ. ಅವರು ಮತ್ತೆ ಪ್ರಯತ್ನಿಸಿ ಶ್ರೀಮಂತರಾಗುತ್ತಾರೆ. ಹಾಗೆಯೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮಿಂದ ಏನಾದರೂ ತಪ್ಪಾದ್ರೆ ಅಥವಾ ಮಾಯೆಯ ಹೊಡೆತ ಬಿದ್ದರೆ ಧೈರ್ಯಗೆಡದೆ ತಂದೆಯ ಸಹಾಯದಿಂದ ಮತ್ತೆ ಮೇಲೆದ್ದು ನಿಲ್ಲಬೇಕು. ಸೋಲೆ ಇಲ್ಲದವನು ಶ್ರೇಷ್ಠನಲ್ಲ, ಸೋತರೂ ಮತ್ತೆ ಮೇಲೆದ್ದು ಬರುವವನೇ ನಿಜವಾದ ಯೋಧ. ಹಾಗಾದ್ರೆ ಆಧ್ಯಾತ್ಮಿಕ ದಾರಿಯಲ್ಲಿ ಎಡವಿದ್ರೂ ಮತ್ತೆ ಮೇಲೆದ್ದು ಬರುವ ಧೈರ್ಯ ಇರಬೇಕು. ಈ ರೀತಿ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಬೇರೆಯವರಿಗೂ ದಾರಿ ತೋರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅನಿಸುತ್ತೆ. ಬಹುಶಃ ಇಂದಿನ ವರದಾನ ಇದೇ ವಿಷಯದ ಬಗ್ಗೆ ಮಾತನಾಡುತ್ತಿದೆಯಾ? ಚೈತನ್ಯ ಲೈಟ್ ಹೌಸ್ ಆಗಿ ಅಂತ ಹೇಳುತ್ತಲ್ಲ,
ನೀವು ಸರಿಯಾದ ಸಂಪರ್ಕವನ್ನು ಜೋಡಿಸಿದ್ದೀರಿ. ವರದಾನ ಹೀಗಿದೆ: ಸರ್ವಶಕ್ತಿಗಳ ಲೈಟ್ ಮುಖಾಂತರ ಆತ್ಮರಿಗೆ ಮಾರ್ಗ ತೋರಿಸುವಂಥ ಚೈತನ್ಯ ಲೈಟ್ ಹೌಸ್ ಆಗಿರಿ. ಸಮುದ್ರದ ಕತ್ತಲೆಯಲ್ಲಿ ಲೈಟ್ ಹೌಸ್ ಏನ್ ಮಾಡುತ್ತದೆ? ಅದು ಕೂಗುವುದಿಲ್ಲ, ಭಾಷಣ ಮಾಡುವುದಿಲ್ಲ. ಅದು ಸುಮ್ಮನೆ ತನ್ನ ಜಾಗದಲ್ಲಿ ಸ್ಥಿರವಾಗಿ ನಿಂತು ತನ್ನ ಬೆಳಕನ್ನು ಸೂಸುತ್ತಿರುತ್ತದೆ. ನಿಜ. ಆ ಬೆಳಕನ್ನು ನೋಡಿ ಹಡಗುಗಳು ತಮ್ಮ ದಾರಿಯನ್ನು ಕಂಡುಕೊಳ್ಳುತ್ತವೆ. ಹಾಗೆಯೇ ಜ್ಞಾನಿ ಆತ್ಮಗಳಾದ ನಾವು ಉಪದೇಶ ನೀಡುತ್ತಾ ಓಡಾಡುವುದಕ್ಕಿಂತ ನಮ್ಮ ಸ್ಥಿತಿಯನ್ನು ಅಷ್ಟು ಎತ್ತರದಲ್ಲಿ ಶಾಂತವಾಗಿ ಶಕ್ತಿಶಾಲಿಯಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಶಾಂತಿ, ನಮ್ಮ ಪ್ರೀತಿ, ನಮ್ಮ ಸ್ಥಿರತೆಯೇ ಒಂದು ಬೆಳಕಾಗಿ ದಾರಿ ತಪ್ಪಿದ ದುಃಖದಲ್ಲಿರುವ ಇತರ ಆತ್ಮಗಳಿಗೆ ದಾರಿದೀಪವಾಗಬೇಕು. ಇದು ಮಾತಿಗಿಂತ ಮಿಗಿಲಾದ ಸೇವೆ. ಸೇವೆ ಮಾಡುವುದು ಎನ್ನುವುದಕ್ಕಿಂತ ಸೇವೆಗೆ ಅರ್ಹರಾಗುವುದು ಮುಖ್ಯ ಎನ್ನುವ ಹಾಗೆ. ಖಂಡಿತ. ಇದಕ್ಕೆ ಪೂರಕವಾಗಿ ಇಂದಿನ ಘೋಷವಾಕ್ಯವೂ ಇದೆ: ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿರೂಪ ಆಗಿರಿ, ಆಗ ರಾಜಧಾನಿಯಲ್ಲೇ ಮುಂದಿನ ನಂಬರ್ ಸಿಗುವುದು. ಆದರೆ ಸ್ನೇಹ ಮತ್ತು ಶಕ್ತಿ ಕೆಲವೊಮ್ಮೆ ವಿರುದ್ಧ ದಿಕ್ಕಿನಲ್ಲಿರುವಂತೆ ಕಾಣಿಸುತ್ತವೆ. ಮೃದುವಾಗಿರುವವರು ಶಕ್ತಿಶಾಲಿಯಾಗಿರಲು ಸಾಧ್ಯವೇ? ಇದೇ ಸಮತೋಲನದ ಕಲೆ. ಕೇವಲ ಪ್ರೀತಿ, ಸ್ನೇಹ, ಸಹಕಾರವಷ್ಟೇ ಇದ್ರೆ ಕೆಲವೊಮ್ಮೆ ಜನರು ನಮ್ಮ ದುರುಪಯೋಗ ಮಾಡಿಕೊಳ್ಳಬಹುದು ಅಥವಾ ಮಾಯೆ ನಮ್ಮ ಮೇಲೆ ಸುಲಭವಾಗಿ ದಾಳಿ ಮಾಡಬಹುದು. ಕೇವಲ ಶಕ್ತಿ, ಶಿಸ್ತು ಮಾತ್ರ ಇದ್ರೆ ಸಂಬಂಧಗಳಲ್ಲಿ ಪ್ರೀತಿ ಇರೋದಿಲ್ಲ. ತಂದೆ ಹೇಳುವುದು ಈ ಎರಡರ ಸಮತೋಲನ ಬೇಕು. ಎಲ್ಲಿ ಸ್ನೇಹ ಬೇಕೋ ಅಲ್ಲಿ ಹೂವಿಗಿಂತ ಮೃದುವಾಗಿರಿ, ಆದ್ರೆ ಮಾಯೆ ಅಥವಾ ನಕಾರಾತ್ಮಕತೆ ಎದುರಾದಾಗ ವಜ್ರಕ್ಕಿಂತ ಕಠಿಣರಾಗಿ ಶಕ್ತಿಸ್ವರೂಪರಾಗಿ ನಿಲ್ಲಿ. ಯಾವಾಗ ಯಾವ ಸ್ವರೂಪ ಬೇಕೋ ಅದು ಗೊತ್ತಿರಬೇಕು. ಹೌದು. ಆ ವಿವೇಕವೇ ನಮ್ಮನ್ನು ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಇದು ನಿಜಕ್ಕೂ ಉನ್ನತ ಸ್ಥಿತಿ. ಇದು ನಮ್ಮನ್ನು ಕೊನೆಯ ಮತ್ತು ಅತ್ಯಂತ ಸೂಕ್ಷ್ಮವಾದ ಅಭ್ಯಾಸದ ಕಡೆಗೆ ಕರೆದೊಯ್ತದೆ. ಅವ್ಯಕ್ತ ಸೂಚನೆಯಲ್ಲಿ ಕರ್ಮಾತೀತರಾಗುವುದು ಎಂಬ ಅಭ್ಯಾಸದ ಬಗ್ಗೆ ಹೇಳಲಾಗಿದೆ. ಇದು ಕೇಳುವುದಕ್ಕೆ ಬಹುತೇಕ ಅಸಾಧ್ಯ ಎನಿಸುತ್ತದೆ. ಕರ್ಮ ಮಾಡುತ್ತಲೇ ಅದರಿಂದ ಅತೀತರಾಗುವುದು ಎಂದರೇನು? ಇದು ಯೋಗದ ಅತ್ಯುನ್ನತ ಸ್ಥಿತಿ. ಆದ್ರೆ ಅಭ್ಯಾಸದಿಂದ ಸಾಧ್ಯ. ಹೇಗೆ ಕರ್ಮದಲ್ಲಿ ಬರುವುದು ಸ್ವಾಭಾವಿಕವಾಗಿದೆಯೋ ಹಾಗೆಯೇ ಕರ್ಮದಿಂದ ಹೊರಬರುವುದು, ಅಂದ್ರೆ ಭಿನ್ನರಾಗುವುದು ಸಹಸ್ವಾಭಾವಿಕವಾಗಬೇಕು. ಅಂದ್ರೆ ಯಾವುದೇ ಕಾರ್ಯವನ್ನ ಮಾಡ್ತಿದ್ರೂ ಒಂದು ಕ್ಷಣದಲ್ಲಿ ಅದರಿಂದ ಮನಸ್ಸನ್ನು ಬೇರ್ಪಡಿಸಿ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗುವ ಅಭ್ಯಾಸ. ಇದನ್ನೊಂದು ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಹೇಳಿ. ಒಬ್ಬ ವೃತ್ತಿಪರ ಪಿಯಾನೋ ವಾದಕ ಅತ್ಯಂತ ಕ್ಲಿಷ್ಟಕರವಾದ ಸಂಗೀತವನ್ನು ನುಡಿಸುತ್ತಲೇ ಪಕ್ಕದಲ್ಲಿರುವವರ ಒಂದಿಗೆ ಮಾತನಾಡಬಲ್ಲ. ಹೌದು. ಅವನ ಬೆರಳುಗಳು ತಮ್ಮ ಕೆಲಸವನ್ನು ಮಾಡುತ್ತಿರುತ್ತವೆ, ಆದರೆ ಅವನ ಮನಸ್ಸು ಸ್ವತಂತ್ರವಾಗಿರುತ್ತದೆ. ಹಾಗೆಯೇ ನಾವು ಕಚೇರಿ ಕೆಲಸದಲ್ಲಿ, ಮನೆಗೆಲಸದಲ್ಲಿ ತೊಡಗಿದ್ರೂ ಮನಸ್ಸನ್ನು ಒಂದು ಸೆಕೆಂಡ್ ತಂದೆಯ ಕಡೆಗೆ ತಿರುಗಿಸಿ ಮತ್ತೆ ಕೆಲಸಕ್ಕೆ ಮರಳುಮ ಸ್ವಿಚ್ ಆನ್ ಸ್ವಿಚ್ ಆಫ್ ಅಭ್ಯಾಸ ಮಾಡಬೇಕು. ಸ್ವಿಚ್ ಆನ್ ಸ್ವಿಚ್ ಆಫ್. ಹೌದು. ಇದೇ ಕರ್ಮಯೋಗಿಯ ಸ್ಥಿತಿ. ಈ ಅಭ್ಯಾಸವೇ ಅಂತಿಮ ಸಮಯದಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಹಾಗಾದ್ರೆ ಇಂದಿನ ಈ ಚರ್ಚೆಯ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಯಿತು. ಜಗತ್ತನ್ನು ಒಂದು ನಾಟಕವೆಂದು ತಿಳಿದು ಚಿಂತೆಯಿಂದ ಮುಕ್ತರಾಗುವುದು, ನಮ್ಮೊಳಗಿನ ಮಾಯೆಯ ಯುದ್ಧದಲ್ಲಿ ನಿರಂತರ ಜಾಗರೂಕತೆಯಿಂದ ಗೆಲ್ಲುವುದು, ನಾನು ಆತ್ಮ ಎಂಬ ಅರಿವಿನಲ್ಲಿ ಸ್ಥಿತರಾಗಿ ಸ್ನೇಹ ಮತ್ತು ಶಕ್ತಿಯ ಸಮತೋಲನದಿಂದ ಕೂಡಿದ ಜೀವನ ನಡೆಸುವುದು, ಮತ್ತು ಅಂತಿಮವಾಗಿ ಕರ್ಮದ ನಡುವೆಯೂ ಅದರಿಂದ ನಿರ್ಲಿಪ್ತರಾಗುವ ಉನ್ನತ ಸ್ಥಿತಿಗಾಗಿ ಅಭ್ಯಾಸ ಮಾಡುವುದು. ಹೌದು. ನೀವು ಎಲ್ಲವನ್ನೂ ಅತ್ಯುತ್ತಮವಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಕೊನೆಯದಾಗಿ ಕೇಳುಗರಿಗಾಗಿ ಒಂದು ಚಿಂತನೆ. ಖಂಡಿತ. ವರದಾನವು ನಮ್ಮನ್ನು ಚೈತನ್ಯ ಲೈಟ್ ಹೌಸ್ ಆಗಿ ಸಕ್ರಿಯವಾಗಿ ಇತರರಿಗೆ ದಾರಿ ತೋರಿಸಲು ಪ್ರೇರೇಪಿಸುತ್ತದೆ. ಅದೇ ಸಮಯದಲ್ಲಿ ಅವ್ಯಕ್ತ ಸೂಚನೆಯು ಕರ್ಮಾತೀತರಾಗಿ ಕರ್ಮದಿಂದ ನಿರ್ಲಿಪ್ತರಾಗಲು ಹೇಳುತ್ತದೆ. ಹಾಗಾದರೆ ನಮ್ಮ ನಿಜವಾದ ಮತ್ತು ಶ್ರೇಷ್ಠ ಸೇವೆ ಯಾವುದು? ಜಗತ್ತಿಗಾಗಿ ಹೆಚ್ಚು ಹೆಚ್ಚು ಕರ್ಮ ಮಾಡುವುದರಲ್ಲಿದೆಯಾ, ಅಥವಾ ಕರ್ಮದಿಂದ ಅತೀತರಾದ ಶಕ್ತಿಶಾಲಿಯಾದ ಆಂತರಿಕ ಸ್ಥಿತಿಯಲ್ಲಿ ಸ್ಥಿತರಾಗುವುದರಲ್ಲಿದೆಯಾ? ಬಹುಶಃ ನಿಜವಾದ ಉತ್ತರವು ಈ ಎರಡರ ಸಮತೋಲನದಲ್ಲೇ ಅಡಗಿರಬಹುದು. ಮೌನವಾಗಿ ಸ್ಥಿರವಾಗಿ ಬೆಳಗುವ ಲೈಟ್ ಹೌಸ್ನಂತೆ ಆಗುವುದರಲ್ಲೇ ನಿಜವಾದ ಸೇವೆ ಇರಬಹುದು. ಓಂ ಶಾಂತಿ.